ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತ ನಡೆದಂತಹ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಮಂದಿ ಸಾವನ್ನಪ್ಪಿದ್ರು. ಹೀಗಾಗಿ ವಿರಾಟ್ ಕೊಹ್ಲಿ ವಿರುದ್ಧ ಎಫ್ಐಆರ್ ಯಾಕೆ ದಾಖಲಾಗಲಿಲ್ಲ, ವಿರಾಟ್ ಕೊಹ್ಲಿನ ಯಾಕೆ ವಿಚಾರಣೆಗೆ ಕರಿಬಾರದು ಅಂತ ಹೈಕೋರ್ಟ್ ವಕೀಲರೊಬ್ಬರು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡೋಣ. ಆರ್ಸಿಬಿ ತಂಡ ಭರ್ಜರಿಯಾಗಿ ಜಯ ಸಾಧಿಸಿರುವಂಥದ್ದು. ಆರ್ಸಿಬಿ ಅಭಿಮಾನಿಗಳು ವಿರಾಟ್ ಕೊಹ್ಲಿಯನ್ನು ನೋಡೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಗೆಯೇ ವಿಧಾನಸೌಧ ಸುತ್ತ ಬಂದಿರುವಂಥದ್ದು. ಆದರೆ ಎಲ್ಲರಲ್ಲಿ ಕೂಡ ಕೇಳಿ ಬರ್ತಾ ಪ್ರಶ್ನೆ, ವಿರಾಟ್ ಕೊಹ್ಲಿ ಮೇಲೆ ಯಾಕೆ ಎಫ್ಐಆರ್ ಆಗ್ತಾ ಇಲ್ಲ? ಹಾಗಾದರೆ ವಿರಾಟ್ ಕೊಹ್ಲಿ ತನಿಖೆಯನ್ನು ಎದುರಿಸಬೇಕಾ? ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಶುರುವಾಗಿದೆ, ಸಿಐಡಿ ತನಿಖೆ ಮಾಡ್ತಾ ಇದೆ, ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ತನಿಖೆಯನ್ನು ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಹೈಕೋರ್ಟಲ್ಲಿ ಕೂಡ PIL ಇರುವಂಥದ್ದು. ಹಾಗಾದರೆ ವಿರಾಟ್ ಕೊಹ್ಲಿ ಕೂಡ ಈ ತನಿಖೆಯನ್ನು ಎದುರಿಸಬೇಕಾಗುತ್ತಾ? ಬನ್ನಿ, ನಮ್ಮ ಜೊತೆ ವಕೀಲರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರುವ. ಸರ್, ಈಗ ಎಲ್ಲರಲ್ಲಿ ಕೂಡ ಹುಟ್ಟಿರುವಂತಹ ಪ್ರಶ್ನೆ, ವಿರಾಟ್ ಕೊಹ್ಲಿ ತನಿಖೆಯನ್ನು ಎದುರಿಸಬೇಕಾ ಅಂತ. ಹೌದು, ಯಾಕಂದರೆ ಅವರು ನೇರವಾಗಿ ಅದಕ್ಕೆ ಭಾಗಿಯಾಗಿಲ್ಲ ಅಂದರೂ ಕೂಡ ಅವ್ರನ್ನ ನೋಡೋದಕ್ಕೋಸ್ಕರ ಹುಚ್ಚು ಅಭಿಮಾನಿಗಳು ಬಂದಿರ್ತಾರೆ. ಯಾಕೆ ಅವ್ರು ನೋಡೋಕ್ಕೆ ಬಂದಿರ್ತಾರೆ ಮತ್ತು ಬೇರೆಯವ್ರು ನೋಡೋಕ್ಕೆ ಬಂದಿರಲ್ಲ. ಹಿಂದೆ ಒಂದು ಘಟನೆ ಆಗಿರ್ಬೋದು, ಆಂಧ್ರದಲ್ಲಿ ಅಲ್ಲು ಅರ್ಜುನ್ದು ಪುಷ್ಪ 2 ಸಿನಿಮಾ ನೋಡೋಕ್ಕೆ ಬಂದಿದ್ರಲ್ಲ, ಆ ಟೈಮಲ್ಲಿ ಆಗಿರೋದು. ಆ ಟೈಮಲ್ಲಿ ಅಷ್ಟೊಂದು ಕಾಲು ತೊಳಿತಕ್ಕೆ ಆಗಿ ಅಲ್ಲಿ ತೀರೋದ್ರು. ಅದೇ ಅವನು ಅಲ್ಲು ಅರ್ಜುನ್ ಮೇಲೆ FIR ಆಯಿತು. ಆದರೂ ಕೂಡ ಆತ ಮಾನವತೆಯಿಂದ ಬಂದು ನೋಡಬೇಕು, ಬಂದು ಅವನ ಕೈಲಾಗಿ ಅವನು ಏನು ಕೊಡಬೇಕು ಅವರಿಗೆ ಕೊಟ್ಟ ಮಾನವತೆಯಾಗಿ ಬಂದು ನೋಡ್ದ. ಅದೇ ಥರ ಈ ವಿರಾಟ್ ಕೊಹ್ಲಿ ಕೂಡ ಬಂದು ನೋಡ್ಬೇಕು. 11 ಜನ ತೀರೋಗಿದ್ದಾರಲ್ಲ, ಆ ಮಾನವತೆಯಿಂದ ಬಂದು ನೋಡಿದರೆ ಅದಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ತಾಯಿತ್ತು. ಈ ಥರ ನೋಡೋದು ಇವಾಗ ಇವ್ರು ನೋಡೋಕ್ಕೆ ಬಂದಿರೋ ಸತ್ತಿರೋರೆಲ್ಲ ವಿರಾಟ್ ಕೊಹ್ಲಿ ನೋಡೋಕ್ಕೆ ಬಂದಿರೋದು. ಅದಕ್ಕೆ ಯಾಕೆ ಇವ್ರ ಮೇಲೆ ಯಾಕೆ FIR ಮಾಡಿಲ್ಲ? ಇವ್ರ ಮೇಲೂ FIR ಮಾಡಬೇಕು. ಇನ್ನೊಂದು ಟೈಮು ಯಾವುದೇ ಸೆಲೆಬ್ರಿಟಿಗಳು ಕೂಡ ಬರೋಕ್ಕೆ ಮುಂಚೆ ಮೆಸೇಜ್ ಕೊಟ್ಟು ಬರಬೇಕು. ಅದಕ್ಕೆ ಈಗ ಪೊಲೀಸವ್ರಿಗೆ ಈ ಮಾಹಿತಿ ಕೊಟ್ಟು ಮತ್ತು ಈ ಅಭಿಮಾನಿಗಳಿಗೊಂದು ಒಳ್ಳೆ ಮೆಸೇಜ್ ಕೊಟ್ಟು ಬರಬೇಕು. ಈ ಎಲ್ಲ ಸೆಲೆಬ್ರಿಟಿಗಳು ಇದೇ ಥರ ಮಾಡಿದ್ರೆ ಏನಂದರೆ ಪಾಪದವರು ಅಮಾಯಕರು ಸಾಯ್ತಾರೆ. ಅಮಾಯಕರು ಜೀವನ ಉಳಿಸ್ಬೇಕು. ಅವರಿದ್ರೇ ನೀವು ಇಲ್ಲ ಸೆಲೆಬ್ರಿಟಿ, ಅವರಿಲ್ಲ ಅಂದರೆ ನೀವು ಸೆಲೆಬ್ರಿಟಿ ಇಲ್ಲ ಅಂತ ಹೇಳ್ತೀನಿ. ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮೇಲೆ FIR ಆಗಬೇಕಾ? ಒಂದು ವೇಳೆ ಕೋರ್ಟಲ್ಲಿ ಇದನ್ನು ಪ್ರಶ್ನೆ ಮಾಡ್ಬೋದಾ? ಖಂಡಿತ ಪ್ರಶ್ನೆ ಮಾಡ್ಬೋದು. ಕೋರ್ಟಲ್ಲಿ ಇರೋದ ವಿರಾಟ್ ಕೊಹ್ಲಿ ಅವನು ಕೂಡ ಭಾಗಿನೇ. ಯಾಕಂದರೆ ಅವರು ಕಂಠೀರವ ಸ್ಟೇಡಿಯಮ್ಮು, ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಮತ್ತು DNA ಮತ್ತು ಇವರು RCB ಮತ್ತು ಸರ್ಕಾರ ಆಗಿದೆಯಲ್ಲ, ಇವ್ರಿಗೆ ಪಾರ್ಟಿ ಮಾಡಿದ್ರೆ ಇದು RCBಲಿ ಯಾರು ನೋಡೋಕ್ಕೆ ಬರ್ತದೆ? RCB ಟೀಮಲ್ಲಿ ವಿರಾಟ್ ಕೊಹ್ಲಿ ಮೇಯ್ನ್ ನೋಡೋಕ್ಕೆ. ಅವನು ಕ್ಯಾಪ್ಟನ್ ಇಲ್ಲದೆ ಇರ್ಬೋದು, ಬಟ್ ಅವನಿಗಿರೋ ಅಭಿಮಾನಿ, ಬೆಂಗಳೂರಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ವಿರಾಟ್ ಕೊಹ್ಲಿಗೆ ಇರತಕ್ಕಂಥ ಅಭಿಮಾನಿಗಳು ಬೇರೆ ಯಾರಿಗೂ ಇಲ್ಲ. ಅದಕ್ಕೆ ಅವನು ಪ್ರಾಣ ಇರೋವರೆಗೂ ನಾನು ಬೆಂಗಳೂರು ಪರವಾಗಿ ಆಡ್ತೀನಿ ಅಂತ ವಿರಾಟ್ ಕೊಹ್ಲಿ ಹೇಳಿರೋದು. ಆ ಒಂದು ವರ್ಡ್ಗೆ ಬೆಂಗಳೂರಲ್ಲಿರ್ತಕ್ಕಂಥ ಕರ್ನಾಟಕ ಜನ ಉಚ್ಚಬಿಸ್ಬಿಟ್ಟು ಅವ್ರ ಮೇಲೆ ಹುಚ್ಚ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ. ಅಂದರೆ ವಕೀಲರು ಕೂಡ ಹೇಳೋ ಪ್ರಕಾರ ಈ ಹಿಂದೆ ಕೂಡ ನಾವು ಒಂದು ಘಟನೆಯನ್ನು ನೆನಪು ಮಾಡ್ಕೋಬಾರ್ದು. ಅಲ್ಲು ಅರ್ಜುನ್ ಮೇಲೆ ಏನು ಕ್ರಮವನ್ನು ಕೈಗೊಂಡ್ರು, ಏಕಾಏಕಿ ಅವರನ್ನು ಕೂಡ ಬಂಧನ ಮಾಡಿದರು. ಸೊ ಅದೇ ರೀತಿ ವಿರಾಟ್ ಕೊಹ್ಲಿಯಿಂದಾಗಿ ಈ ಘಟನೆ ನಡೆದಿದೆ. ಯಾಕಂದರೆ ಬಹಳಷ್ಟು ಜನ ಕೂಡ ವಿರಾಟ್ ಕೊಹ್ಲಿಯನ್ನೇ ನೋಡೋಕ್ಕೆ ಬಂದಿದ್ರು ಅನ್ನೋ ಮಾತನ್ನು ಕೂಡ ಬಹಳಷ್ಟು ಜನ ಹೇಳ್ತಾ ಇರುವಂಥದ್ದು. ಹೀಗಾಗಿ ವಿರಾಟ್ ಕೊಹ್ಲಿ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳಲೇಬೇಕು ಅಂತ ಬಹಳಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪಟ್ಟು ಹಿಡಿದಿದ್ದಾರೆ. ಹಾಗೆಯೇ ಹಿರಿಯ ವಕೀಲರು ಕೂಡ ಅದೇ ಮಾತನ್ನು ಹೇಳ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.